Hi everyone. In previous class, we discussed about meaning of business, meaning of industry, types of goods, and commerce and the branches of commerce. Yes. Today we now discussing about the branches of commerce. ನಿನ್ನೆಯ ಒಂದು ತರಗತಿಯಲ್ಲಿ ನಾವು ತಿಳಿದುಕೊಂಡಂತಹ ವಿಷಯಗಳು ಯಾವ್ಯಾವು ಅಂತ ನೋಡಿದಾಗ ವ್ಯವಹಾರದ ಅರ್ಥ, ಸೊ ಕೈಗಾರಿಕೆ ಅಂದ್ರೇನು, ಕೈಗಾರಿಕೆಯ ವಿಧಗಳು, ಕೈಗಾರಿಕೆಯಲ್ಲಿ ಯಾವ ವಸ್ತುಗಳನ್ನ ಉತ್ಪಾದನೆಯನ್ನ ಮಾಡುತ್ತದೆ ಮತ್ತು ವಾಣಿಜ್ಯ ಎಂದರೆ ಏನು ಅನ್ನುವಂತಹದ್ದು. ಇವತ್ತಿನ ತರಗತಿಯಲ್ಲಿ ತಿಳ್ಕೊಳ್ಬೇಕಾದಂತಹ ವಿಷಯ ಯಾವುದು ಅಂದ್ರೆ ವಾಣಿಜ್ಯದಲ್ಲಿ ಇರುವಂತಹ ಶಾಖೆಗಳು ಅಥವಾ ಅದರ ವಿಧಗಳು, ಟೈಪ್ಸ್ ಆಫ್ commerce or branches of commerce. Yes, in commerce we can classify into two types. So ವಾಣಿಜ್ಯದಲ್ಲಿ ಎರಡು ವಿಧಗಳನ್ನಾಗಿ ಕಾಣ್ತಾ ಇದ್ದೀವಿ. ಅವು ಯಾವ್ಯಾವು ಅಂತ ಬಂದಾಗ the first one is a trade, the next one is a ancillaries to trade. The first one is a trade, the next one is a ancillaries to trade. So trade ಮೊದಲನೆಯದು ವ್ಯಾಪಾರ. ಸೊ ancillaries to trade ವ್ಯಾಪಾರದ ಪೂರಕಗಳು. ವ್ಯಾಪಾರದ ಪೂರಕಗಳು. ಎಸ್, ವ್ಯಾಪಾರ ಅಂದ್ರೆ ಏನು? ವಾಟ್ ಯು ಮೀನ್ ಬೈ ಟ್ರೇಡ್? ಸಿಂಪಲ್ ಆಗಿ ನಾವು ನೋಡ್ತಾ ಇದ್ದೀವಿ. ದ ಟ್ರೇಡ್ ಈಸ್ ನಥಿಂಗ್ ಬಟ್ ಬೈಯಿಂಗ್ ಅಂಡ್ ಸೆಲ್ಲಿಂಗ್ ಆಫ್ ಗೂಡ್ಸ್. ಬೈಯಿಂಗ್ ಅಂಡ್ ಸೆಲ್ಲಿಂಗ್ ಆಫ್ ಗೂಡ್ಸ್, ಸರಕುಗಳನ್ನ ಖರೀದಿಸುವ ಮತ್ತು ಮಾರಾಟ ಮಾಡುವ ಪ್ರಕ್ರಿಯೆಗೆ ನಾವು ಎಂತ ಕರೀತಾ ಇದ್ದೀವಿ? ವ್ಯಾಪಾರ ಅಂತ ಹೇಳಿ ಕರೀತಾ ಇದ್ದೀವಿ. ಸೊ ಸರಕುಗಳನ್ನ ಖರೀದಿಸುವಂತಹದ್ದು ಮತ್ತು ಮಾರಾಟ ಮಾಡುವಂತಹದ್ದು. ಎಸ್, ದ ಟ್ರೇಡ್ ಇನ್ವಾಲ್ವ್ಸ್ ಓನ್ಲಿ ಟು ಆಕ್ಟಿವಿಟೀಸ್, ಬಟ್ ಪರ್ಚೇಸ್ ಅಂಡ್ ಸೆಲ್ಲಿಂಗ್ ಆಫ್ ಗೂಡ್ಸ್. ಪರ್ಚೇಸ್ ಅಂಡ್ ಸೆಲ್ಲಿಂಗ್ ಆಫ್ ಗೂಡ್ಸ್. ಎಸ್, ದ ಟ್ರೇಡ್ ಆಲ್ಸೋ ಕ್ಲಾಸಿಫೈಡ್ ಇಂಟು ಟೂ ಟೈಪ್ಸ್. ವ್ಯಾಪಾರವನ್ನ ಎರಡು ವಿಧಗಳಾಗಿ ಮತ್ತೆ ಏನ್ ಮಾಡ್ತಾ ಇದ್ದೀವಿ? ವಿಂಗಡಣೆಯನ್ನ ಮಾಡ್ತಾ ಇದ್ದೀವಿ. ಯಾವ್ಯಾವು ಅಂತ ಬಂದಾಗ those are internal trade and external trade. Internal trade and external trade. ಆಂತರಿಕ ವ್ಯಾಪಾರ ಮತ್ತು ಬಾಹ್ಯ ವ್ಯಾಪಾರ. ಆಂತರಿಕ ಮತ್ತು ಬಾಹ್ಯ ವ್ಯಾಪಾರ ಅಂತ ಹೇಳಿ ಕರೀತಾ ಇದ್ದೀವಿ. ಎಸ್, ವಾಟ್ ಯು ಮೀನ್ ಬೈ ಇಂಟರ್ನಲ್ ಟ್ರೇಡ್? ಎಸ್, ಆಂತರಿಕ ವ್ಯಾಪಾರ ಅಂದ್ರೆ ಏನು? ವಿಚ್ ಆಕ್ಟಿವಿಟೀಸ್ ಆರ್ ಕಂಡಕ್ಟೆಡ್ ಇನ್ ವಿದಿನ್ ದ ಬೌಂಡ್ರಿ ಆಫ್ ಕಂಟ್ರಿ ಅಥವಾ ವಿದಿನ್ ದ ಜಿಯೋಗ್ರಫಿಕಲ್ ಏರಿಯಾ. ಯಾವ ಒಂದು ವ್ಯವಹಾರದ ಚಟುವಟಿಕೆಗಳು ಒಂದು ದೇಶದ ಗಡಿಯ ವ್ಯಾಪ್ತಿಯೊಳಗೆ ನಡೀತಾ ಇರ್ತವೆಯೋ ಅಂತಹದಕ್ಕೆ ನಾವು ಏನಂತ ಕರೀತಾ ಇದ್ದೀವಿ? ಇಂಟರ್ನಲ್ ಟ್ರೇಡ್. ವಿಚ್ ಆಕ್ಟಿವಿಟೀಸ್ ಆರ್ ಕಂಡಕ್ಟೆಡ್ ಇನ್ within the geographical area or within the country, this is what internal trade. ಇಂಟರ್ನಲ್ ಟ್ರೇಡ್ ಅನ್ನ ಮತ್ತೆ ಎಷ್ಟು ವಿಧಗಳನ್ನಾಗಿ ವಿಂಗಡಿಸ್ತಾ ಇದ್ದೀವಿ? ಟೂ ಟೈಪ್ಸ್. ದ ಇಂಟರ್ನಲ್ ಟ್ರೇಡ್, ಆಂತರಿಕ ವ್ಯಾಪಾರವನ್ನ ಎರಡು ವಿಧಗಳಾಗಿ ವಿಂಗಡಿಸ್ತಾ ಇದ್ದೀವಿ. Yes, the first one is a wholesale trade, the next one is a retail trade. Wholesale trade and retail trade. ಆಂತರಿಕ ವ್ಯಾಪಾರದ ಮೊದಲನೆಯ ವಿಧ ಯಾವುದು ಅಂತ ಬಂದಾಗ ಸಗಟು ವ್ಯಾಪಾರ ಮತ್ತು ಚಿಲ್ಲರೆ ವ್ಯಾಪಾರ. ಸಗಟು ವ್ಯಾಪಾರ ಮತ್ತು ಚಿಲ್ಲರೆ ವ್ಯಾಪಾರ. What do you mean by wholesale trade? What do you mean by wholesale trade? Simple. The wholesale trade is nothing but buying and selling of the goods in what? Bulk quantity. Bulk quantity. So ಏನಾಗಿರುವಂತಹದ್ದು? ಅಧಿಕವಾಗಿ ಖರೀದಿಸುವಂತಹ ಮತ್ತು ಮಾರಾಟ ಮಾಡುವಂತಹ ಸರಕು ಸೇವೆಗಳನ್ನ ಅಧಿಕವಾಗಿ ಖರೀದಿಸುವಂತಹ ಮತ್ತು ಮಾರಾಟ ಮಾಡುವಂತಹ ಒಂದು ವ್ಯಾಪಾರಕ್ಕೆ ನಾವು ಏನಂತ ಕರೀತಾ ಇದ್ದೀವಿ? ಸಗಟು ವ್ಯಾಪಾರ ಅಂತ ಹೇಳಿ ಕರೀತಾ ಇದ್ದೀವಿ. So next one is what? A retail trade. What is a retail trade? Simple. In small quantity of
goods and services, purchase and sell. Small quantity of goods and services, purchase and sell. ಸೊ ಈ ಒಂದು ವ್ಯವಸ್ಥೆಯೊಳಗ ಚಿಲ್ಲರೆ ವ್ಯಾಪಾರದೊಳಗ ಸಣ್ಣ ಪ್ರಮಾಣದ ಸರಕುಗಳು ಖರೀದಿಸುವಂತಹದ್ದು ಮತ್ತು ಮಾರಾಟ ಮಾಡುವಂತಹ ಒಂದು ಪ್ರಕ್ರಿಯೆ ನಡೀತಾ ಇದೆ. ಫಾರ್ ಎಕ್ಸಾಂಪಲ್ ಆಫ್ ಹೋಲ್ಸೇಲ್ ಟ್ರೇಡ್ ಅಂಡ್ ಫಾರ್ ಎಕ್ಸಾಂಪಲ್ ಆಫ್ ದ ರಿಟೇಲ್ ಟ್ರೇಡ್. ಸೊ ನಾವು ಕಿರಾಣಿ ಅಂಗಡಿಗಳು, ಸ್ಮಾಲ್ ಮರ್ಚೆಂಟ್ಸ್ ಅನ್ನು ನೋಡ್ತಾ ಇದ್ದೀವಿ, ಅಥವಾ ಸ್ಮಾಲ್ ಒಂದು ಶಾಪ್ಸ್ ಅನ್ನ ಏನ್ ನೋಡ್ತಾ ಇದ್ದೀವಿ, ಅವುಗಳನ್ನ ಏನಂತ ಕರೀಬಹುದು? ಸೊ ರಿಟೇಲ್, ಚಿಲ್ಲರೆ ವ್ಯಾಪಾರಿಗಳಂತ ಹೇಳಿ ಕರೀಬಹುದು. ಎಸ್, ನೆಕ್ಸ್ಟ್ ಒನ್ ಇಸ್ ವಾಟ್? ಸೊ ಎಕ್ಸ್ಟರ್ನಲ್ ಟ್ರೇಡ್. The external trade again classified into 3 types. What do you mean by external trade? External trade, which activities are conducted, which business activities are conducted outside of the boundary of country, outside the boundary of a country. ಒಂದು ದೇಶದ ಗಡಿಯನ್ನ ಮೀರಿ ಅಥವಾ ವಿದೇಶದ ನಡುವೆ ಏನಾಗ್ತಾ ಇರುವಂತಹದ್ದು, ವ್ಯವಹಾರದ ಚಟುವಟಿಕೆಗಳು ನಡೀತಾ ಇರುವಂತಹದ್ದು, ಅದು ನಾವು ಏನಂತ ಕರಿತಾ ಇದ್ದೀವಿ? ಬಾಹ್ಯ ವ್ಯಾಪಾರ. ಅದನ್ನ ಏನಂತ ಕರಿತಾ ಇದ್ದೀವಿ? ಬಾಹ್ಯ ವ್ಯಾಪಾರ. ಆ ಬಾಹ್ಯ ವ್ಯಾಪಾರವನ್ನ ನಾವು ಎಷ್ಟು ವಿಧಗಳಾಗಿ ವಿಂಗಡಿಸ್ತಾ ಇದ್ದೀವಿ? ಇಲ್ಲಿ 3 ವಿಧಗಳಾಗಿ ವಿಂಗಡಿಸ್ತಾ ಇದ್ದೀವಿ. ಎಕ್ಸ್ಟರ್ನಲ್ ಟ್ರೇಡ್ ಕ್ಯಾನ್ ಬಿ ಕ್ಲಾಸಿಫೈಡ್ ಇಂಟು 3 types. The first one is a import, ಆಮದು. The next one is a export, raftu. So next one is a interport, so maru raftu. Maru raftu. Yes, external trade ಒಳಗ 3 ವಿಧಗಳಿದಾವ್ರಿ. ಬಾಹ್ಯ ಒಂದು ವ್ಯಾಪಾರ ಒಳಗ ಇಂಪೋರ್ಟ್, ಎಕ್ಸ್ಪೋರ್ಟ್, ಇಂಟರ್ಪೋರ್ಟ್, ಆಮದು, ರಫ್ತು ಮತ್ತು ಮರು ರಫ್ತು ಅಂತೇಳಿ ಕರಿತಾ ಇದ್ದೀವಿ. ಸರಕುಗಳನ್ನ ಮತ್ತೊಂದು ದೇಶದಿಂದ ಏನಾದ್ರೂ ಪಡೆದಿದ್ರೆ ಅವುಗಳಿಗೆ ನಾವು ಏನಂತ ಕರಿತಾ ಇದ್ದೀವಿ? ಆಮದು. ಇಫ್ ಕಂಟ್ರಿ buys the goods and services from the other country, it's what? Import. ಒಂದು ಬೇರೆ ದೇಶ ಯಾವುದಾದ್ರೂ ಒಂದು ಸರಕನ್ನ ಉತ್ಪಾದನೆ ಮಾಡ್ತಾ ಇದೆ ಅಂತಂದ್ರೆ, ಸ್ಯಾಮ್ಸಂಗ್ ಆದ್ರೂ ತಗೊಳ್ಳೋಣ, ಓಪೋ ಆದ್ರೂ ತಗೊಳ್ಳೋಣ, ಅದನ್ನ ಭಾರತದಲ್ಲಿ ಏನಾದ್ರೂ ತಂದು ಮಾರಾಟ ಮಾಡ್ತಾ ಇದೀವಿ ಅಂತಂದ್ರೆ ಅದು ಯಾವುದಕ್ಕೆ ಉದಾಹರಣೆ? ಇಂಪೋರ್ಟ್. ಅದಕ್ಕೆ ಯಾವುದಕ್ಕೆ ಉದಾಹರಣೆ? ಇಂಪೋರ್ಟ್. ಎಕ್ಸ್ಪೋರ್ಟ್ಸ್ ನಮ್ಮ ದೇಶದಲ್ಲಿ ಉತ್ಪಾದನೆ ಮಾಡಿ ಸೊ ಬೇರೊಂದು ದೇಶಕ್ಕೆ ಏನ್ ಮಾಡುವಂತಹದ್ದು? ರಫ್ತು ಮಾಡುವಂತಹದ್ದು. ದ ಎಕ್ಸ್ಪೋರ್ಟ್ ಈಸ್ ನಥಿಂಗ್ ಬಟ್ ವಾಟ್? ದ ಗೂಡ್ಸ್ ಸೇಲ್ ಟು ಅದರ್ ಕಂಟ್ರಿ ಫ್ರಮ್ ದ ಡೊಮೆಸ್ಟಿಕ್ ಕಂಟ್ರಿ. As sale to other country from the domestic country. ದೇಶದಿಂದ, ಸ್ವದೇಶದಿಂದ ಮತ್ತೊಂದು ದೇಶಕ್ಕೆ ಸರಕುಗಳನ್ನು ಮಾರಾಟ ಮಾಡ್ತಾ ಇದ್ದೀವಿ ಅಂದ್ರೆ ಅದಕ್ಕೆ ನಾವೇನಂತ ಕರಿತಾ ಇದ್ದೀವಿ? ರಫ್ತು ಅಂತೇಳಿ ಕರಿತಾ ಇದ್ದೀವಿ. ಎಸ್, ಇಂಡಿಯಾ sells the tea to the Japan. Tea powder or sarees, ilkal sarees or ಅದರ್ ಎಕ್ಸಾಂಪಲ್ಸ್. ಬೇರೆ ಬೇರೆ ವಿಧದ ಉದಾಹರಣೆಯನ್ನು ನೋಡ್ತಾ ಹೋದ್ರೆ ಇಲ್ಕಲ್ ಸ್ಯಾರಿಗಳನ್ನ ಜಪಾನ್ಗೆ ಮಾರುವಂತಹದ್ದು, ಅಥವಾ ನಮ್ಮಲ್ಲಿ ಬೆಳೆದಂತಹ ಒಂದು ಚಹಾ ಪುಡಿಯನ್ನ ಆಸ್ಟ್ರೇಲಿಯಾಕ್ಕೆ ಮಾರುವಂತಹದ್ದು, ಈ ರೀತಿಯಾದಂತಹ ಉದಾಹರಣೆಗಳು ಇಲ್ಲಿ ನೋಡ್ತಾ ಇದ್ದೀವಿ. ಎಕ್ಸ್ಪೋರ್ಟ್. ಎಂಟರ್ಪೋರ್ಟ್. ವಾಟ್ ಇಸ್ ದ ಎಂಟರ್ಪೋರ್ಟ್? ಅಲ್ಲಿ ಡಿಸ್ಕಸ್ ಇನ್ ಫ್ಯೂಚರ್ ಸಿಲೆಬಸ್. ಸೊ ಮುಂದಿನ ಒಂದು ಅಧ್ಯಾಯದಲ್ಲಿ ಅದು ಸಂಪೂರ್ಣವಾಗಿ ಇದರ ಬಗ್ಗೆ ಅಧ್ಯಯನ ಮಾಡೋಣ. ಯಾಕೆ ಅಂತ ಬಂದಾಗ ಆಲ್ರೆಡಿ ವಿ ಲರ್ನ್ಡ್ ಇನ್ 8th ಕ್ಲಾಸ್ ಆಲ್ ದೀಸ್ ಟಾಪಿಕ್ಸ್. 8ನೇ ತರಗತಿಯಲ್ಲಿ ಈ ಒಂದು ಅಂಶಗಳನ್ನ ಅಧ್ಯಯನ ಮಾಡಿದ್ದನ್ನ ಇನ್ನು ನಾವೇನ್ ಮಾಡ್ತಾ ಇದ್ದೀವಿ? ರಿಮೆಂಬರ್ ಮಾಡ್ತಾ ಇರುವಂತಹದ್ದು, ಅಥವಾ ಅದನ್ನ ನೆನಪಿಗೆ ತಂದುಕೊಳ್ಳುವಂತಹ ಒಂದು ಕೆಲಸ ನಡೀತಾ ಇದೆ. ಎಸ್, ಆನ್ಸಿಲರೀಸ್ ಟು ಟ್ರೇಡ್, ವ್ಯಾಪಾರದ ಪೂರಕಗಳು. ಯಾವ್ಯಾವ ವ್ಯಾಪಾರದ ಪೂರಕಗಳು? ವ್ಯಾಪಾರದ ಪೂರಕಗಳಂದ್ರೆ ಹೆಸರೇ ಸೂಚಿಸುತ್ತದೆ, ಆನ್ಸಿಲರೀಸ್. ಸೊ ವ್ಯಾಪಾರಕ್ಕೆ ಬೇಕಾದಂತಹ ಸಹಾಯವನ್ನ ಮಾಡುವಂತಹ ಚಟುವಟಿಕೆಗಳು. ವಿಚ್ ಆಕ್ಟಿವಿಟೀಸ್ ಆರ್ ಹೆಲ್ಪ್ಸ್ ಟು ಟ್ರೇಡ್. ವಿಚ್ ಆಕ್ಟಿವಿಟೀಸ್ ಆರ್ ಹೆಲ್ಪ್ ಟು ಟ್ರೇಡ್. ಯಾವ್ಯಾವ ಇದಾವೆ? ಬ್ಯಾಂಕಿಂಗ್, ಇನ್ಶೂರೆನ್ಸ್,
ಬ್ಯಾಂಕಿಂಗ್, ಇನ್ಶೂರೆನ್ಸ್ ವಿಮೆ, ಸೊ ಟ್ರಾನ್ಸ್ಪೋರ್ಟೇಷನ್ ಅಂಡ್ ಕಮ್ಯುನಿಕೇಶನ್, ಸಾರಿಗೆ ಮತ್ತು ಸಂವಹನ, ಸಾರಿಗೆ ಮತ್ತು ಸಂವಹನ, ವೇರ್ಹೌಸಿಂಗ್, ದಾಸ್ತಾನುಗಾರಿಕೆ, ದಾಸ್ತಾನುಗಾರಿಕೆ. ಎಸ್, in 10th class the chapter banking, 10ನೇ ತರಗತಿಯಲ್ಲಿ ಬ್ಯಾಂಕಿಂಗ್ ಅನ್ನುವಂತಹ ಚಾಪ್ಟರ್ ಬಂದಿರುವಂತಹದ್ದು ನಾವು ಕಾಣ್ತಾ ಇದ್ವಿ. ಎಸ್, ದಿ ಮೀನಿಂಗ್ ಆಫ್ ಬ್ಯಾಂಕಿಂಗ್, ಟೈಪ್ಸ್ ಆಫ್ ಬ್ಯಾಂಕಿಂಗ್, ಟೈಪ್ಸ್ ಆಫ್ ಬ್ಯಾಂಕ್ ಅಕೌಂಟ್, ಫಂಕ್ಷನ್ಸ್ ಆಫ್ ಬ್ಯಾಂಕಿಂಗ್. ಬ್ಯಾಂಕ್ ಅಂದರೆ ಏನು, ಬ್ಯಾಂಕಿನ ಅರ್ಥ, ಬ್ಯಾಂಕಿನ ಕಾರ್ಯಗಳು, ಬ್ಯಾಂಕಿನ ವಿಧಗಳು, ಬ್ಯಾಂಕಿನ ಖಾತೆಯ ವಿಧಗಳು ಮತ್ತು ಓಪನಿಂಗ್ ಆಫ್ ಬ್ಯಾಂಕ್ ಅಕೌಂಟ್. ಓಪನಿಂಗ್ ಆಫ್ ವಾಟ್? ಬ್ಯಾಂಕ್ ಅಕೌಂಟ್. ಒಂದು ಬ್ಯಾಂಕಿನ ಖಾತೆಯನ್ನು ತೆರೆಯಬೇಕಾದಂತಹ ವಿಧಾನ ಏನಿದೆ, ಪ್ರೊಸೀಜರ್ ಏನಿದೆ, ವಿಧಾನ ಏನಿದೆ ಅನ್ನುವಂತಹ ಒಂದು ಅಂಶವನ್ನ ಎಲ್ಲಿ ಕಲಿತಿದ್ದೀವಿ? ವೇರ್ ಇನ್ 10th ಕ್ಲಾಸ್. ವೇರ್ ಇನ್ 10th ಕ್ಲಾಸ್. ಈ ಎಲ್ಲ ಅಂಶಗಳು ನಿಮ್ಮ ಫಸ್ಟ್ ಇಯರ್ ಸಿಲೆಬಸ್ಗೆ ಏನಾಗಿದೆ, ಇನ್ವಾಲ್ವ್ ಆಗಿರುವಂತಹ, ಒಳಗೊಂಡಿರುವಂತಹದ್ದು. ಎಸ್, branches of commerce already we discussed. The next one is the main topic is what? Forms of business organization. ವ್ಯವಹಾರ ಸಂಘಟನೆಯ ಪ್ರಕಾರಗಳು. Forms of business organization. ವ್ಯವಹಾರ ಸಂಘಟನೆಯ ವಿಧಗಳು ಅಥವಾ ವಿವಿಧತೆಯನ್ನು ಹೊಂದಿರುವಂತಹದ್ದು. ಯಾವ್ಯಾವಿದ್ದಾವೆ? ಸೋಲ್ ಪ್ರೊಪ್ರೈಟರ್ಶಿಪ್, ಏಕ ವ್ಯಕ್ತಿ ವ್ಯಾಪಾರ ಸಂಸ್ಥೆ, ಏಕ ವ್ಯಕ್ತಿ ವ್ಯಾಪಾರ ಸಂಸ್ಥೆ. ಸೊ ನೆಕ್ಸ್ಟ್ ಪಾರ್ಟ್ನರ್ಶಿಪ್, ಪಾಲುದಾರಿಕಾ ಸಂಸ್ಥೆ. ಪಾಲುದಾರಿಕಾ ಸಂಸ್ಥೆ. ಕೋಆಪರೇಟಿವ್ ಸೊಸೈಟಿ, ಸಹಕಾರಿ ಸಂಘಗಳು. ಸಹಕಾರಿ ಸಂಘಗಳು. ಏನಿವು ಸಹಕಾರಿ ಸಂಘಗಳು? ಸಹಕಾರಿ ಸಂಘಗಳು. The next one is a joint stock company, ಕೂಡು ಬಂಡವಾಳ ಸಂಸ್ಥೆ. ಕೂಡು ಬಂಡವಾಳ ಸಂಸ್ಥೆ. Yes, these organizations are most important in work in business organization. So ಈ ಒಂದು ಆರ್ಗನೈಸೇಷನ್, ಸಂಸ್ಥೆಗಳು ವ್ಯವಹಾರದಲ್ಲಿ ತಮ್ಮದೇ ಆದಂತಹ ಕಾರ್ಯವನ್ನ ಮಾಡ್ತಾ ಇರುವಂತಹದ್ದು. These organizations are conducted with different kinds of the activities. ಏಕ ವ್ಯಕ್ತಿ ವ್ಯಾಪಾರಿ ಸಂಸ್ಥೆ ಅಂದ್ರೆ ಏನು? A single person is a conduct the business activity or economic activity on their own risk. Yes, ಏಕ ವ್ಯಕ್ತಿ ವ್ಯಾಪಾರಿ ಸಂಸ್ಥೆಯೊಳಗ ಮ್ಯಾನೇಜ್ಮೆಂಟ್, ಕಂಟ್ರೋಲಿಂಗ್ ಅಂಡ್ ಸೊ ಪ್ರಾಫಿಟ್ ಅರ್ನಿಂಗ್ ಎಲ್ಲವೂ ಏನಾಗಿರುವಂತಹದ್ದು, ಓನ್ಲಿ ರೆಸ್ಪಾನ್ಸಿಬಲ್ ಫಾರ್ ದಟ್ ಪರ್ಸನ್. ಯಾವ ವ್ಯಕ್ತಿ ತನ್ನ ಸಂಸ್ಥೆ ವ್ಯಾವಹಾರಿಕ ಚಟುವಟಿಕೆಗಳನ್ನ ನಿಯಂತ್ರಣ ಮಾಡಿ, ನಿರ್ವಹಣೆ ಮಾಡಿ ಲಾಭವನ್ನು ಗಳಿಸ್ತಾನೋ ಅವನಿಗೆ ನಾವೇನಂತ ಕರಿತಾ ಇದ್ದೀವಿ? ಏಕ ವ್ಯಕ್ತಿ ವ್ಯಾಪಾರಿ ಸಂಸ್ಥೆ ಅಂತ ಹೇಳಿ ಕರಿತಿದ್ದೀವಿ. ಓನ್ಲಿ ಸಿಂಗಲ್ ಪರ್ಸನ್ ಕ್ಯಾನ್ ಮ್ಯಾನೇಜ್ ದ ಆಲ್ ಬಿಸ್ನೆಸ್ ಆಕ್ಟಿವಿಟಿ ಇನ್ ದ ಫರ್ಮ್. The next one is a ಪಾಲುದಾರಿಕಾ ಸಂಸ್ಥೆ. Two or more person combined to each other for the purpose of earning the profit. They conduct the activities, economic activities, and they sharing the profits and losses on the basis of ratio of capital. ಸೊ ಬಂಡವಾಳವನ್ನ ಏನು ಹೂಡಿಕೆ ಮಾಡಿರ್ತಾರೆ ಆ ಹೂಡಿಕೆಯ ಆಧಾರದ ಮೇಲೆ ಏನಾಗಿರುವಂತಹದ್ದು, ಸೊ
ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ವ್ಯಕ್ತಿಗಳು ಸೇರಿ ವ್ಯಾವಹಾರಿಕ ಚಟುವಟಿಕೆಗಳನ್ನು ಮಾಡಿ ಲಾಭವನ್ನ ಮತ್ತು ನಷ್ಟವನ್ನು ಅನುಭವಿಸುವಂತಹ ಒಂದು ಪ್ರಕ್ರಿಯೆಯಲ್ಲಿ ತೊಡಗಿಕೊಂಡಂತಹ ಸಂಸ್ಥೆಗೆ ನಾವು ಏನಂತ ಕರೀತಾ ಇದ್ದೀವಿ? ಪಾಲುದಾರಿಕಾ ಸಂಸ್ಥೆ ಅಂತ ಹೇಳಿ ಕರೀತಾ ಇದ್ದೀವಿ. ಎಸ್, ಸಹಕಾರಿ ಸಂಘಗಳು. ಈ ಸಹಕಾರಿ ಸಂಘಗಳು ಏನು? ಮೋರ್ ದೆನ್ 10 members. More than what? 10 members conduct the what social activity for the benefit of society, for the benefit of society as well as the members. Which members? So ಸಹಕಾರಿ cooperative members. ಸೊ ಪ್ರಾಫಿಟ್ ಅನ್ನು ಅರ್ನ್ ಮಾಡೋದು ಯಾರ ಹಿತಾಸಕ್ತಿಗಾಗಿ? ಸಹಕಾರಿ ಸಂಘದ ಸದಸ್ಯರ ಹಿತಾಸಕ್ತಿಗಾಗಿ. ಸಹಕಾರಿ ಸಂಘದ ಸದಸ್ಯರ ಹಿತಾಸಕ್ತಿಗಾಗಿ ವ್ಯಾವಹಾರಿಕ ಚಟುವಟಿಕೆಗಳಲ್ಲಿ ತೊಡಗಿಕೊಂಡಿರುವಂತಹ ಸದಸ್ಯರುಗಳಿಗೆ ನಾವೇನಂತ ಕರೀತಾ ಇದ್ದೀವಿ? ಕೋಆಪರೇಟಿವ್ ಸಹಕಾರಿ ಸಂಘಗಳು ಅಂತ ಹೇಳಿ ಕರೀತಾ ಇದ್ದೀವಿ. ಎಸ್, ದ ನೆಕ್ಸ್ಟ್ ಒನ್ ಇಸ್ ವಾಟ್? ಜಾಯಿಂಟ್ ಸ್ಟಾಕ್ ಕಂಪನಿ. ಜಾಯಿಂಟ್ ಸ್ಟಾಕ್ ಕಂಪನಿ, ಕ್ರೂಡ್ ಬಂಡವಾಳ ಸಂಸ್ಥೆ. ಈ ಎಲ್ಲಾ ಅಂಶಗಳು ಎಲ್ಲಿ ಬಂದಿದ್ದಾವೆ? ಇನ್ 8th class. In 8th class. So in the future again we discuss all these contents in the first year business study. All these contents again we discuss in the first year business study. Thank you.